ವಾಲಿಬಾಲ್ ಆಡ್ತಾವ್ರು ನೋಡಿ ಪೊಲೀಸವ್ರು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾನೆ ಗೊತ್ತಾ, ಜೋಕರ್ ಥರ. ಇದು ಒಂದು ಬುಕ್ ಎಷ್ಟು ಭಾರ ಐತೆ ಅಂದರೆ ನನ್ನ ಕೈಯೆಲ್ಲ ಶೇಕ್ ಐತೈತೆ, ಹಿಡ್ಕೊಳಕ್ಕೆ ಐತಿಲ್ಲ. ಎಷ್ಟು ದಪ್ಪ ಐತೆ ನೋಡಿ ಇದು. ನನ್ನ ಕರುನಾಡಿನ ಮಕ್ಕಳಿಗೆ ಈ ನಿಮ್ಮ ಧನುಷ್ ಮಾಡೋ ನಮಸ್ಕಾರಗಳು. ಗೈಸ್ ನನ್ನ ಡೇ 1 ಡೈಲಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಎದ್ದು ಕಾಫಿ ಮಾಡೋಣ ಅಂತ ಪ್ಲಾನ್ ಹಾಕಿ ಫ್ರಿಜ್ ಬಾಗ್ಲು ಓಪನ್ ಮಾಡಿದ್ರೆ ಒಂದು ಪ್ಯಾಕೆಟು ಹಾಲೇ ಇರಲಿಲ್ಲ. ಆಮೇಲೆ ಹಾಲು ತರೋಣ ಅಂತ ನಂದಿನಿ ಪಾರ್ಲರ್ಗೆ ಹೋದ್ರೆ ಅಲ್ಲಿಗೆ ಅಂಗಡಿನ ಕ್ಲೋಸ್ ಮಾಡ್ಕೊಟ್ಟಾಗಿರು ನೋಡಿ. ಖಾಲಿ ಬಾಗಲ್ ಹಂಗೆ ಹೋಯ್ತಾ ಇದೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಇನ್ನು ಅಮ್ಮಂಗೆ ಸ್ವಲ್ಪ ಬೈಸ್ಕೋಬೇಕು ಮನೆಗೆ ಹೋಗಿ. ಟೈಮ್ 9:15 ಆದ್ರೂ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕಲ್ಲಿ. ಅಲ್ಲೆಲ್ಲ ಕೋಗಿಲೆಲ್ಲ ಕುಯ್ಯ ಅಂತವೆ. ಆ ಎಲೆಗಳ ಸೌಂಡ್ ಕೇಳಿಸ್ತೈತೆ. ವಾವ್. ಗೈಸ್ ಮನೆಗೆ ಬಂದು ಈಗ ನಮ್ಮ ಅಮ್ಮವರು, ನಮ್ಮ ಮದರ್ ಇಂಡಿಯವರು ಹೊರಗಡೆ ಹಾಲು ತಗೋಬ ಅಂತ ಹೇಳ್ತವ್ರೆ. ಬನ್ನಿ ಲೆಟ್ಸ್ ಗೋ. ಗೈಸ್ ಟೈಮ್ ಈಗ 9:45. ಹೊರಗಡೆ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಹೋಯ್ತಾ ಇದ್ದೀನಿ ತರಕ್ಕೆ. ಇನ್ನೂ ಸಿಗ್ಬಾರ್ದಲ್ಲ, ಒಳ್ಳೆ ಮಜಾ ಇರುತ್ತೆ. ಗೈಸ್ ಫೈನಲಿ ಹಾಲು ಸಿಕ್ತು. ಈಗ ಸ್ವಲ್ಪ ಇಡ್ಲಿ ತಿನ್ಬೇಕು ಅಂತ ಅನಿಸ್ತಿದೆ. ಸೊ ಇಲ್ಲೇ ಹೋಟ್ಲಲ್ಲಿ ಇಡ್ಲಿ ಪಾರ್ಸಲ್ ತಗೋಣ ಬನ್ನಿ. ಗೈಸ್ ತಗೊಂಡೆ, ಅಲ್ಲಿ ಕೊಡ್ಬೇಕು. ಗೈಸ್ ಬಂದಿದ್ದ ಕೆಲಸ ಎಲ್ಲ ಆಯಿತು, ತಗೊಂಡಾಯ್ತು. ಇಡ್ಲಿ ತಗೊಂಡೆ, ಹಾಲು ತಗೊಂಡೆ. ಈಗ ಗಾಡಿ ಪಾರ್ಕ್ ಮಾಡಿದ್ದೀನಿ, ಅಲ್ಲಿ ಹೋಗ್ತಾ ಇದ್ದೀನಿ. ವಾಲಿಬಾಲ್ ಆಡ್ತವ್ರು ನೋಡಿ ಪೊಲೀಸವ್ರು. ಈಗ ಗಾಡಿ ತಗೊಂಡೆ, ಲೆಟ್ಸ್ ಗೋ. 5 hours later. ಗೈಸ್ ಸೊ ಬೆಳಗ್ಗೆ ಬಂದ್ಬಿಟ್ಟು ಮನಿಕೊಂಬಿಟ್ಟೆ, ಹೆವಿ ನಿದ್ದೆ ಬರ್ತಿತ್ತು ಅಂತ. ಸೊ ಈಗ ಬಂದು ಟೈಮು 1 ಗಂಟೆ. ಲಂಚ್ ರೆಡಿ ಆಗಿದೆ, ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಊಟ ಮಾಡಿ ಆಮೇಲೆ ಏನೇನಂತ ನೋಡಬೇಕು. ಬನ್ನಿ ಊಟ ಮಾಡೋದ. ಗೈಸ್ ಇವತ್ತಿನ ಲಂಚ್ ನೋಡಿ, ಅನ್ನ ಸಾರು, ಚಿಕನ್ ಸಾರು. ನಿಮಗೂ ಬೇಕಾ? ಬನ್ನಿ ಅಲ್ಲಿ ನೋಡಿ ಚಿಕನ್. 24 hours later. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನೆನ್ನೆ ಸ್ವಲ್ಪ ಮಿಸ್ ಆಯಿತು ಮನೇಲಿ. ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದೇ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ರೂಟೀನ್ ಹೆಂಗಿರುತ್ತೆ, ಏನೇನು ಮಾಡ್ತೀನಿ ಎಲ್ಲ ಕೊನೆ ಗಂಟೆ ನೋಡಿ. ವೀಡಿಯೋ ಕೊನೆ ಗಂಟೆ ನೋಡಿ. ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆನ್ನೆ ಸ್ವಲ್ಪ ಎಡಿಟ್ಸ್ ಇತ್ತು, ಅದು ಇದು ಕೆಲಸಗಳಿತ್ತು, ಕಂಪ್ಲೀಟ್ ಮಾಡಿ ಇವತ್ತು ಫ್ರೀ ಆಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡೋಣ ಇವತ್ತು ಏನೇನಾಗುತ್ತೆ. ಈಗ ಪ್ರೆಸೆಂಟ್ ನಾನು ಇವತ್ತು ಹಾಲು ತರಕ್ಕೆ ಬಂದಿದ್ದೆ ನೋಡಿ. ಸೊ ಬನ್ನಿ ಚಿಯರ್ಸ್. ನಮ್ಮ ಲೈಬ್ರರಿಗೆ ಹಾಂ ಗೈಸ್. ಸೊ ಬೆಳಗ್ಗೆಯಿಂದ ಮನೆ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸ್ತೀವಿ. ಸ್ವಲ್ಪ ಎಡಿಟ್ಸ್ ಇತ್ತು, ಎಡಿಟ್ಸ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಆಗಿ ಈಗ ಲೈಬ್ರರಿ ಕಡೆ ಬರೋಣ. ಸೊ ಏನಕ್ಕೆ ಅಂದರೆ ಸ್ವಲ್ಪ ಬುಕ್ಸ್ ಬೇಕಿತ್ತು, ನೋಡ್ಬಿಟ್ಟು ಹಂಗೆ ಬರೋಣ ಅಂತ. ಬನ್ನಿ ಲೆಟ್ಸ್ ಗೋ. ಲೈಬ್ರರಿಯಿಂದ ಬುಕ್ಸ್ ತಗೊಂಡು ಹೆಂಗೆ ಓದ್ಕೋತಾರೆ ನೋಡಿ ಹುಡುಗರು ಎಕ್ಸಾಮ್ಗೆ. ಚೆನ್ನಾಗಿ ಗಾಯ್ಸ್ ಇಲ್ಲಿ ನೋಡಿ. ಚಿಕ್ಕಮಂಗ್ಳೂರು ಈ ಟೈಮಲ್ಲಿ ಹೋಗೋದಿದ್ರೆ ಪ್ಲ್ಯಾನ್ ಹಾಕೊಳ್ಳಿ. ನಮ್ಮ ದೋಸ್ತಂದು ಊರದು ಅಲ್ವೇನೋ, ಚೆನ್ನಾಗಿರ್ತದೆ ಈ ಟೈಮಲ್ಲಿ. ಗಾಯ್ಸ್ ನೋಡಿ ಪ್ಲ್ಯಾನ್ ಹಾಕೊಳ್ಳಿ, ಈ ಟೈಮಲ್ಲಿ ಹೋಗೋದಾದ್ರೆ ಚೆನ್ನಾಗಿರುತ್ತಂತೆ. ಚಿಕ್ಕಮಂಗ್ಳೂರು ಮತ್ತು ಊಟಿನೂ ಚೆನ್ನಾಗಿರುತ್ತಂತೆ. ನೀನ್ ವೆಯ್ಟ್ ಎಷ್ಟು ವೆಯ್ಟ್ ಇದೆಯಾ? ಎಷ್ಟಿದ್ಯಾ ನೀನ್? ಎಷ್ಟಿದ್ಯಾ? ಅದನ್ನೇ ನೀನ್ 75 ಇದೆಯಾ? 60 kg ಎತ್ತಲ್ವ ನನ್ನ? ಅದೇ ನಾನು ಗೊಂಬೆ ಹೆಚ್ಚಿದಂಗೆ ಎತ್ತೀನಿ. ಆಯ್ತು ಗೊಂಬೆ ಸೊಂಟ ಹೇಳಿದ್ದು ಹಿಂಗಲ್ಲ. ಗಾಯ್ಸ್ ಇಲ್ಲಿ ತುಂಬಾ ಈ ಥರ ಏನಿದು ಹಣ್ಣ ಕಾಯ ಈ ಥರ ಏನೋ ವಸ್ತು ಇದೆ. ಇದು ರುದ್ರಾಕ್ಷಿ ಅಂತವನು. ರುದ್ರಾಕ್ಷಿನ ಏನೋ ಕಮೆಂಟ್ ಮಾಡಿ, ನಮಗೂ ಗೊತ್ತಾಯ್ತಲ್ಲ. ಪಕ್ಕನಾ ರುದ್ರಾಕ್ಷಿನ ಇದು ಇಲ್ವಾ? ಬೆಜ್ಜಾನ್ ಬಿದ್ದಾವೆ ಇಲ್ಲಿ ನೋಡಿ.
ಫುಲ್ ಸರೌಂಡಿಂಗ್ ಫುಲ್ ಇಲ್ಲೇ ಲೈಬ್ರರಿ ರೀಚ್ ಆಗಿದ್ದೇವೆ. ಒಂದು ಬುಕ್ ಬೇಕಿತ್ತು ಹುಡ್ಕಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ಇಷ್ಟೊಂದು ಸೆಕ್ಷನಲ್ಲಿ ಬುಕ್ಸ್ಗಳಿವೆ. ಯಾವ ಸೆಕ್ಷನಲ್ಲಿ ನನಗೆ ಬೇಕಾಗಿರೋ ಬುಕ್ ಐತೆ ಅಂತಲೇ ಗೊತ್ತಾಯ್ತಿಲ್ಲ. ಇಲ್ಲಿ ಎಷ್ಟೊಂದು ಬೇಜಾನವೆ. ಕನ್ಫ್ಯೂಸ್ ಆಯ್ತೈತೆ ನನಗೆ ಬೇಕಾಗಿರೋ ಬುಕ್ ಎಲ್ಲೈತೆ ಅಂತ. ಇದೊಂದು ಬುಕ್ ಎಷ್ಟು ಭಾರ ಐತೆ ಅಂದರೆ ನನ್ನ ಕೈಯೆಲ್ಲ ಶೇಕ್ ಐತೈತೆ, ಹಿಡ್ಕೊಳಕ್ಕೆ ಐತಿಲ್ಲ. ಎಷ್ಟು ದಪ್ಪ ಐತೆ ನೋಡಿ. ಇದು ಅಂಬೇಡ್ಕರ್ ಅವ್ರದ್ದು ಫೋಟೋ ಬಯೋಗ್ರಫಿ ಅಂತ ಐತಲ್ಲ. ಸುಮಾರು ವರ್ಷದಿಂದ ಪೇಪರ್ ನೋಡಿ ಹೆಂಗೆ ಸಂಗ್ರಹಿಸಿದ್ದಾರೆ. ಇಲ್ಲೂ ಇದೆ, ಇಲ್ಲೂ ಇದೆ, ಎಷ್ಟೊಂದಿದೆ ನೋಡಿ ಅಲ್ಲಿ. ನನಗೆ ಬೇಕಾಗಿರೋ ಬುಕ್ ಸಿಗ್ತಾ ಇಲ್ಲ ಇಲ್ಲಿ. ಮೋಸ್ಟ್ಲಿ ಹೊರಗಡೆನೇ ನೋಡ್ಬೇಕನ್ಸುತ್ತೆ. ಇಷ್ಟೊಂದು ಬುಕ್ಸ್ಗಳವೆ. ನನಗೆ ಬೇಕಾಗಿರೋ ಅದೊಂದು ಬುಕ್ ಸಿಗ್ತಾ ಇಲ್ಲ. ನೋಡೋದು ಆನ್ಲೈನ್ ಬುಕ್ ಮಾಡೋದಾ ಇಲ್ಲಾಂದರೆ ಬೇರೆ ಲೈಬ್ರರಿ ಚೆಕ್ ಮಾಡೋದು. ಸೊ ಅಲ್ಲಿ ಹೋಗಿದ್ದು ಕೆಲಸ ಆಗಿಲ್ಲ. ಬುಕ್ಕು ಅದೊಂದು ಬೇಕಿತ್ತು ನನಗೆ ಓದೋಕ್ಕೆ. ಸೊ ಅದು ಸಿಗಲಿಲ್ಲ. ಈಗ ಬನ್ನಿ ನಮ್ಮ ತಮ್ಮನ ಸ್ಕೂಲಿಂದ ಕರ್ಕೊಡ್ಬೇಕು. ಸ್ಕೂಲ್ ಹತ್ರ ಹೋಗೋಣ. ಚಿಯರ್ಸ್ ಗೈಸ್, ಬನ್ನಿ ಲಂಚ್ ಮಾಡೋಣ. ಸ್ಕೂಲ್ ಹತ್ರ ನಮ್ಮ ಡ್ಯಾಡಿ ಹೋದ್ರು ಕರ್ಕೊಂಬರೋಕ್ಕೆ. ಇಲ್ಲೇ ಇರಪ್ಪ ಊಟ ಮಾಡು ಅಂತ. ಸೊ ಊಟ ಮಾಡ್ತಾ ಇದ್ದೀನಿ. ಗೈಸ್, ಈಗ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದ್ದೆ ನೋಡಿ ರೂಮ್ಗೆ. ಇಲ್ಲಿ ನೋಡಿ ನಮ್ಮ ಬ್ಯಾಂಗಲ್ ಬಂಗಾರಿ ಓದ್ಕೋತಾವನೆ. ಏನೇನೆಲ್ಲ ಎಷ್ಟಿಟ್ ಕರಿಯೋದು ಗೊತ್ತಾ? ಹಂಗಾರು ಪಾಸ್ ಮಾಡು. ಈಗ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ ಮುಗೀತು. ಸೊ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಸೊ ಎಡಿಟ್ ಮಾಡಿ ಸಿಗ್ತೀನಿ. ಚಿನ್ನು, ನಿಂಗೊಂದು ಟಿಪ್ಸ್ ಹೇಳೇನೋ? ಏನು ಹೇಳಮ್ಮ? ಒಂದು ಗರ್ಲ್ ಫ್ರೆಂಡ್ಗೆ ಪ್ರೀತಿಯಿಂದ ಕರಿಬೇಕು ಅಂದ್ರೆ ಗೈಸ್, ಹೊಸ ರೀಲ್ ಅಪ್ಲೋಡ್ ಆಗಿದೆ, ಎಲ್ಲ ಹೋಗಿ ನೋಡಿ. ಚೆನ್ನಾಗೈತನ? ಹೋಗಿ ಹೋಗಿ ರೀಚ್ ಔಟ್ ಮಾಡಿ ಗೈಸ್. ಸರ್, ನೀವು ತುಂಬ ಬ್ಯುಸಿ ಅಂತ ಅನಿಸುತ್ತೆ. ನೀವು ಫೋನಲ್ಲಿ ಏನೇನೋ ಮಾಡ್ತಾ ಇದ್ದೀರಾ. ನೀವು ಬಿಸ್ನೆಸ್ ಮ್ಯಾನ್ ಅಂತ ಅನಿಸುತ್ತೆ. ಸೊ ನಾವೀಗ ಹೊಸ್ದಾಗಿ ಹಾಕಿರೋ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಏನಿಸ್ತದೆ ನಿಮಗೆ? ಒಂಚೂರು ಹೇಳಿ, ಇಲ್ಲಿ ರಿವ್ಯೂ ಕೊಡಿ ಒಂಚೂರು. ಸರ್ ಸರ್ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಸರ್. ಅಷ್ಟೇನಾ ಸರ್? ಸರ್, ನಾವು 3 ಅವರ್ 4 ಅವರ್ ಕಷ್ಟಪಟ್ಟು ಮಾಡಿದ್ದೀವಿ ಸರ್. ಏನಾದ್ರು ಒಂದು ರಿವ್ಯೂ ಕೊಡಿ ಸರ್ ಪ್ಲೀಸ್. ನಿಮಗೆ 5 ಸ್ಟಾರ್ ಕೊಡ್ತೀನಿ ಹೋಗಿ. 5 ಸ್ಟಾರ್ ಕೊಡ್ತಾರಂತೆ ಗೈಸ್ ಇವರು ನಮಗೆ. ಸರ್ ಥ್ಯಾಂಕ್ ಯು ಸರ್, ನೀವು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಸುತ್ತೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು